ಅದೆಷ್ಟೋ ರಾಜ ಮಹಾರಾಜರುಗಳ ಆಡಳಿತ ಕಂಡಿರುವ ತುಳುನಾಡಿನಲ್ಲಿ ಹಲವು ಕಾರಣಿಕ ಕ್ಷೇತ್ರಗಳಿದ್ದು ಅವುಗಳಲ್ಲಿ ಇಲ್ಲಿನ ಜನರ ಪಾಲಿಗೆ ಕಾಪು ಮಾರಿಯಮ್ಮ ದೇವಿಯು ಆರಾಧ್ಯ ದೇವತೆಯಾಗಿದ್ದಾಳೆ. ಕೆಳದಿಯ ಅರಸರ ಸೈನ್ಯದ ಜೊತೆಗೆ ಬಂದು ಕಾಪುವಿನಲ್ಲಿ ನೆಲೆ ನಿಂತ ಮಾರಿಯಮ್ಮ ಪ್ರಪಂಚದಾದ್ಯಂತ ನೆಲೆಸಿರುವ ಮಕ್ಕಳಿಗೆ ಅಮ್ಮನಾಗಿ ಮಕ್ಕಳ ಕಷ್ಟ ನಷ್ಟಗಳನ್ನ ತನ್ನೊಡಲಿಗೆ ಹಾಕಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸುವ ಮೂಲಕ ಜಗನ್ಮಾತೆಯಾಗಿದ್ದಾರೆ. ಇಂತಹ ಕಾಪು ಮಾರಿಯಮ್ಮ ದೇವಿಗೆ ಸುಂದರ ದೇಗುಲ ನಿರ್ಮಾಣಗೊಂಡಿದೆ. ಈ ದೇವಾಲಯದಲ್ಲಿ ಹಲವಾರು ವಿಶೇಷತೆಗಳಿದ್ದು ಅವುಗಳಲ್ಲಿ ಅಮ್ಮ ಪೀಠಾರೋಹಣ ಮಾಡಲಿರುವ ಸ್ವರ್ಣ ಗದ್ದುಗೆಯೂ ಒಂದು. ಸಂಪೂರ್ಣ ಬಂಗಾರದಿಂದಲೇ ತಯಾರಿಸಲಾಗಿರುವ ಈ ಅದ್ಭುತ ಗದ್ದುಗೆಯಲ್ಲಿ ಕಾಪು ಮಾರಿಯಮ್ಮ ವಿಜೃಂಭಣೆಯಿಂದ ರಾರಾಜಿಸಲಿದ್ದಾರೆ. ಆ ಮೂಲಕ ತನ್ನನ್ನ ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಲಿರುವ ಅಮ್ಮ ವಿರಾಜಮಾನರಾಗಿರಲಿರುವ ಈ ಸ್ವರ್ಣ ಗದ್ದುಗೆ ಹೇಗಿದೆ ನೋಡಿ. ಇನ್ನು ಈ ಸ್ವರ್ಣ ಗದ್ದುಗೆಯ ವಿಶೇಷತೆಗಳನ್ನ ಗಮನಿಸುವುದಾದರೆ 15 ಕೆಜಿ ಚಿನ್ನ, 175 ಕೆಜಿ ಬೆಳ್ಳಿ ಬಳಸಿ 15 ಕೋಟಿ ರು ವೆಚ್ಚದಲ್ಲಿ ಉಡುಪಿ ಗುಜ್ಜಾಡಿ ಸ್ವರ್ಣ ಜುವೆಲ್ಲರ್ಸ್ನಲ್ಲಿ ಸ್ವರ್ಣ ಗದ್ದುಗೆಯನ್ನ ತಯಾರಿಸಲಾಗಿದೆ. ಸ್ವರ್ಣ ಗದ್ದುಗೆಯು ಷಟ್ಚಕ್ರದಿಂದ ಪ್ರತಿಷ್ಠಾಪನೆಗೊಳ್ಳಲಿದೆ. ಗದ್ದುಗೆಯ ಶಿಖರದಲ್ಲಿ 50 ಕ್ಯಾರೆಟ್ ತೂಕದ ಮಾಣಿಕ್ಯದ ಕಲ್ಲು, 60 ಕ್ಯಾರೆಟ್ ತೂಕದ ಸಹಿತ ಸೌತ್ ಆಫ್ರಿಕನ್ ಪಚ್ಚೆ ಕಲ್ಲುಗಳನ್ನು ಬಳಸಲಾಗಿದೆ. ಸಿಂಹವಾಹಿನಿಯಂತೆ ವಿನ್ಯಾಸಗೊಳಿಸಲಾಗಿದ್ದು ಕುಶಲಕರ್ಮಿಗಳು 120 ದಿನಗಳಲ್ಲಿ ಸಿದ್ಧಗೊಳಿಸಿದ್ದಾರೆ.